ನಮ್ಮ ಕೆಜಿಎಫ್ ತಾಲೂಕು ಮಹಾವೇಗ ಸಭ್ಯ ಸಂಘದ ವತಿಯಿಂದ ಮತ್ತು ರೈತರ ಪರವಾಗಿ ಕೂಡ ನಿಮಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಇವತ್ತಿನ ಏನು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಕಳೆದ ಜೂನ್ 26ನೇ ತಾರೀಕು ನಮ್ಮ ಹೋರಾಟ ಸರಿಸುಮಾರು 1 ತಿಂಗಳಿಂದ ಕೂಡ ಕಳೆದ 2 ವರ್ಷಗಳಿಂದ ಕೂಡ ನಮ್ಮ ಕೆಜಿಎಫ್ ಭಾಗದಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಕೂಡ ಏನು ನಮ್ಮ ತೋತಾಪುರಿ ಎಸ್ಪೆಷಲಿ ಮಾವಿನಕಾಯಿಗೆ ತುಂಬ ರೇಟ್ ಕಡಿಮೆ ಇತ್ತು. ಕಳೆದ ವರ್ಷ ಕೂಡ ಬರೀ 2 ರೂಪಾಯಿ 3 ರೂಪಾಯಿ ಅಂತೇಳಿ ರಸ್ತೆ ಪಕ್ಕದಲ್ಲಿ ಸಿಗೋದು ತುಂಬ ಕಷ್ಟದಲ್ಲಿದ್ದರು. ಆಗ ಕೂಡ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟು ಇಂಪ್ಲಿಮೆಂಟೇಷನ್ ಮಾಡಿ PDPS ಸ್ಕೀಮ್ ಅಂತ ಮಾಡಿದ್ರು. ಆ PDPS ಸ್ಕೀಮಲ್ಲಿ 4 ರೂಪಾಯಿ ಅಂತೇಳಿ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಕಳೆದ ವರ್ಷ ಬಂದುಬಿಟ್ಟು 100 ಕೋಟಿಯಷ್ಟು ಅನುದಾನವನ್ನು ಒದಗಿಸಿದ್ರು. ಆಗ ಸರಿಸುಮಾರು ಒಂದು 40-50% ಜನರಿಗೆ ಅನುಕೂಲ ಆಯಿತು. ಈ ವರ್ಷ ಕೂಡ ಅನೇಕ ಹೋರಾಟಗಳನ್ನು ಮಾಡಿ ಈ ವರ್ಷ ಕೂಡ ಅದೇ ರೀತಿಯಾಗಿ ಕಳೆದ ವರ್ಷ ಬಂದುಬಿಟ್ಟು 4 ರೂಪಾಯಿ 5 ರೂಪಾಯಿ ರೇಟ್ ಇತ್ತು. ಈ ವರ್ಷ ತುಂಬ ದಯನೀಯ ಪರಿಸ್ಥಿತಿಯಾಗಿ ಕೇವಲ 2 ರೂಪಾಯಿ 3 ರೂಪಾಯಿಗೆ ಒಂದು ದರ ಪರಿಸ್ಥಿತಿ ಪ್ರಾಬ್ಲಮ್ ಆಯಿತು ನಮ್ಮಲ್ಲಿ. ಆದ ಕಾರಣಕ್ಕಾಗಿ ಕೂಡ ಅನೇಕ ಬಾರಿ ಮನವಿ ಮಾಡಿ ಮತ್ತು ಎಲ್ಲ ಹೋರಾಟ ಮಾಡೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಸೇರಿ ನಮ್ಮ ರೈತರ ಪರವಾಗಿ ಏನೋ ಒಂದು ಅನುದಾನವನ್ನು ಕೊಡುತ್ತಾ 1 kgಗೆ ಅಂದರೆ ಒಂದು 4 ರೂಪಾಯಿ ಇದ್ದಿದ್ದನ್ನು 320 ರೂಪಾಯಿ ಹೆಚ್ಚಿಗೆ ಮಾಡಿಕೊಂಡು 4,320 ರೂಪಾಯಿ ಘೋಷಣೆ ಮಾಡಿದ್ರು. ಆಗ ಘೋಷಣೆ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡ ನಮ್ಮ ಈ ಸಮಸ್ತ ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಮಾವು ಬೆಳೆಗಾರರು ಕೂಡ ಇದನ್ನು ಏನು ಸೌಲಭ್ಯ ಮಾಡ್ತಾ ಇದ್ವಿ, ಅದನ್ನು ಉಪಯೋಗ ಮಾಡಬೇಕಂತ ಹೇಳಿದ್ರು. ಆಗ ಏನು ಜೂನ್ 26ನೇ ತಾರೀಕು ಶನಿವಾರ ಬಂದು ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ರು. ಅನುಷ್ಠಾನ ಮಾಡುವಾಗ ಏನಿಲ್ಲಂದರೆ 30 ದಿನಗಳ ಕಾಲಾವಕಾಶ ಇರುತ್ತೆ, ನಿಮಗೆ 1 ತಿಂಗಳ ಕಾಲ ಕಾಲಾವಕಾಶ ಇರುತ್ತೆ. ಆದ ಕಾರಣಕ್ಕಾಗಿ ಕೂಡ ಎಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಬೋದು ಅಂತೇಳಿ ನಮ್ಮ ರೈತರಿದ್ರು. ಆದರೆ ಏನು ತುಂಬ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಬರೀ 3 ದಿವಸಕ್ಕೆ ಅಂದರೆ ಶನಿವಾರ ಆಗಿದ್ದು ಸೋಮವಾರಕ್ಕೆಲ್ಲ ಕೂಡ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ರು. ಅದೇನೆಂದರೆ ನಮ್ಮ ಮ್ಯಾಂಗೋ ಬೋರ್ಡ್ ಆಗಿರ್ಬೋದು ಮತ್ತು ಹಾರ್ಟಿಕಲ್ಚರ್ ಆಗಿರ್ಬೋದು ಎಲ್ಲರೂ ಕೂಡ ರಿಪೋರ್ಟ್ ಕಳಿಸಿದ್ದಾರೆ. ಏನಂತ 5,20,000 ಟನ್ನಷ್ಟು ನಮಗೆ ನಮ್ಮ ರೈತರು ಬೆಳೆದಿದ್ದಾರೆ. ಅದಕ್ಕೆ ಅನುದಾನ ಬರಬೇಕಂತ ಹೇಳಿದರೆ ಬರೀ 25% ಅಂದರೆ 1,30,30,000 ಟನ್ ಅಷ್ಟಕ್ಕೆ ಮಾತ್ರ ಅವರು ನಮಗೆ ಸಹಾಯಧನ ಕೊಡ್ತೀವಿ ಅಂತ ಹೇಳಿ ಅದು ಮಾಡಿದ್ರು. ಆದ ಕಾರಣಕ್ಕಾಗಿ ಅನೇಕ ರೀತಿಯಂತಹ ರೈತರು 10% ಮಾತ್ರ ಇದನ್ನು ಸದ್ಬಳಕೆ ಮಾಡಿಕೊಂಡ್ರು. ಎಸ್ಪೆಷಲಿ ಆಗಿ ಬಂದುಬಿಟ್ಟು ನಮ್ಮ ಮುಳಬಾಗಿಲು ಮತ್ತು ಕೆಜಿಎಫ್ ತಾಲೂಕು, ನಮ್ಮ ಕೆಜಿಎಫ್ ತಾಲೂಕು ಬಂದುಬಿಟ್ಟು ಅಂದರೆ ಶ್ರೀನಿವಾಸಪುರ ಆಗಿರ್ಬೋದು ಮತ್ತು ಚಿಂತಾಮಣಿ ಆಗಿರ್ಬೋದು, ಬೇರೆ ತಾಲೂಕಿಗಿಂತ ಕೂಡ ನಮ್ಮದು ಸ್ವಲ್ಪ ಲೇಟ್ ಆಗುತ್ತೆ ಕ್ರಾಪ್ ಬರೋದು. ಆದ ಕಾರಣಕ್ಕಾಗಿ ನಮ್ಮ ರೈತರು ಕೂಡ ಸುಮ್ಮನೆ ಏನಕ್ಕೆ ಅಂತೇಳಿ ಸ್ವಲ್ಪ ಡಿಲೇ ಮಾಡಿದ್ರು. ಆದ ಕಾರಣಕ್ಕಾಗಿ ಅನೇಕ ರೀತಿಯಂಥ 90% ರೈತರು ಇದರ ಸೇವೆಯನ್ನು ನಿಜವಾಗ್ಲೂ ಕೂಡ ವಂಚಿತರಾದರು. ಆದ ಕಾರಣಕ್ಕಾಗಿ ಮಾರನೇ ದಿವಸದಿಂದಲೇ ನಮ್ಮ ಅಧ್ಯಕ್ಷರಾದಂತಹ ಚಿನ್ನಪ್ಪ ಅವರ ಮುಖಾಂತರ ಮತ್ತು ಜಿಲ್ಲಾಧಿಕಾರಿ ಆಗಿರ್ಬೋದು, ಸಂಬಂಧಪಟ್ಟಂತಹ ಇಲಾಖೆಯಾಗಿರ್ಬೋದು ಎಲ್ಲರಿಗೂ ಕೂಡ ಡೇ 1 ಕೂಡ ನಾವು ಮಾಹಿತಿ ಕೊಡ್ತಾ ಇದ್ವಿ ಮತ್ತು ಮನವಿ ಕೊಡ್ತಾ ಇದ್ವಿ. ಯಾವುದೇ ರೀತಿಯಂಥ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇಲ್ಲ. ಆದ ಕಾರಣಕ್ಕಾಗಿ ಏನು 15 ದಿವಸ ಆಯಿತು 16 ದಿವಸ ಆಯಿತು, ಯಾವುದೇ ರೀತಿ ಅನುಕೂಲ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೊಂದು ನಮ್ಮ ರೈತರ ಮುಖಾಂತರ ಕೂಡ ಒಂದು ಸಂಗ್ರಹಣೆ ಮಾಡಿಕೊಂಡು ಮಾಹಿತಿ ಸಂಗ್ರಹಣೆ ಮಾಡಿಕೊಂಡು ನೀವು ಕೂಡ ನೋಡ್ಬೋದು. ಈಗ ಬರೋವಾಗ ಕೂಡ ಎಲ್ಲ ಕಾಯೆಲ್ಲ ಕೊಳ್ತಾ ಇದೆ. ಏನಂತ ಪ್ರಾಬ್ಲಮ್ಮು, ಅದು ಕರೆಕ್ಟ್ ಟೈಮಲ್ಲಿ ನಾವನ್ನು ಹಾರ್ವೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸರಿಸುಮಾರು ನಮಗೆ 50-60% ಅಷ್ಟು ಕಾಯಿ ತುಂಬ ಹಾಳಾಗ್ತಾ ಇದೆ. ಆದ ಕಾರಣಕ್ಕಾಗಿ ಸ್ಕೀಮ್ ಬೇಗ ಮಾಡಬೇಕು ಅಂತೇಳಿ ಅನೇಕ ರೀತಿ ಮನವಿ ಮಾಡಿದ್ರು ಕೂಡ ಮತ್ತೆ ನಮ್ಮ ಸ್ಟೇಟ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಶೆಟ್ಟನ್ ಅವರು ಅಂತೇಳಿ ಅವ್ರ ಹತ್ರ ಕೂಡ ಮಾತಾಡಿದ್ವಿ. ಮತ್ತೆ ನಮ್ಮ ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು ಯಾರು ಕೂಡ ಇದ್ರ ಬಗ್ಗೆ ನಮಗೆ ಸರಿಯಾದಂತಹ ಒಂದು ಸ್ಪಂದನೆ ಮಾಡಿಲ್ಲ. ಆದ ಕಾರಣಕ್ಕಾಗಿ ಇದರಿಂದ ತುಂಬ ಜನರು ವಂಚಿತರಾಗ್ತಾ ಇದ್ದಾರೆ. ಇದನ್ನು ಈ ರೀತಿ ಬಿಡಬಾರ್ದು, ಸೌಲಭ್ಯ ಮಾಡಿದ್ದಾರೆ, ಕರೆಕ್ಟಾಗಿ ಉಪಯೋಗ ಮಾಡಬೇಕಂತೇಳಿ ನಾವು ತುಂಬ ಪ್ರಯತ್ನ ಪಟ್ವಿ. ಅದು ತುಂಬ ನಮಗೆ ಕಷ್ಟ ಆಯಿತು. ಎಲ್ಲರೂ ಯಾರು ಕೂಡ ನಮ್ಮ ಕಾಯನ್ನು ಕೀಳಿದರೆ ಹಂಗೆ ಇಟ್ಕೊಂಡಿದ್ದಾರೆ, ಈಗಲೂ ಕೂಡ ಹಂಗೆ ಇದೆ. ಅದಕ್ಕೋಸ್ಕರ ನಮ್ಗೆ ಬೇಕೇ ಬೇಕಂತೇಳಿ ಮತ್ತೆ ನಮ್ಮ ಅಧ್ಯಕ್ಷರಾದಂಥ ಚಿನ್ನಪ್ಪ ಅವರು ಎಲ್ಲರೂ ಮಾತುಕತೆ ಮಾಡಿಕೊಂಡು ಮೊನ್ನೆ ಒಂದು ಈವ್ನಿಂಗ್ ಮಾತಾಡಿಕೊಂಡು ಏನೋ ಈ ರೀತಿ ಪರಿಹಾರ ಮಾಡಲೇಬೇಕು, ಇಲ್ಲಾಂದ್ರೆ ಆಗಲ್ಲ, ನಮ್ಮ ರೈತರು ತುಂಬ ಕಷ್ಟ ಅಂತ ಹೇಳ್ಕೊಂಡು ಪ್ರಯತ್ನ ಮಾಡಿ ಶನಿವಾರ ಬೆಳಗ್ಗೆ ಬಂದು ನಾವು ಕೋಲಾರದಲ್ಲಿ ಒಂದು ಕೃಷಿ ಮುಟ್ಟಿಸಬೇಕು ಸರ್ಕಾರಕ್ಕೆ ಅಂತೇಳಿ ಒಂದು ಯೋಜನೆ ಮಾಡಿಕೊಂಡು, ಆದರೆ ಯೋಜನೆ ಮಾಡಿಕೊಂಡು ಎಲ್ಲ ರೈತರು ಕೂಡ 100 ರೈತರು ಕೂಡ ಇಲ್ಲಿಂದ ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ರು. ಆದರೆ ಅದೇನಾಯ್ತು ಅಂತ ಹೇಳಿದ್ರೆ ನಮ್ಮನ್ನು ಮತ್ತು ಜಿಲ್ಲಾಧ್ಯಕ್ಷ ಇಬ್ಬರನ್ನೂ ಸೇರಿಕೊಂಡು ನಮ್ಮನ್ನು ಇಲ್ಲಿ ಪ್ರಿವೆಂಟಿವ್ ಮಾಡಿದ್ರು ಮತ್ತು ಅವ್ರನ್ನ ಅಲ್ಲಿ ಮಾಡಿದ್ರು. ಆದರೂ ಕೂಡ ನಿಜವಾಗ್ಲೂ ನಮ್ಮ ರೈತರಿಗೆ ಹ್ಯಾಟ್ಸ್ ಹೇಳಬೇಕು. ಇರೋ ರೈತರು ಕೂಡ ಅಲ್ಲೋಗಿ ಅಷ್ಟೋ ಇಷ್ಟ ಪ್ರತಿಭಟನೆ ಮಾಡಿದ್ದಾರೆ. ಈ ಪ್ರತಿಭಟನೆಯಿಂದ ಕೂಡ ನಮ್ಮ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇಬ್ಬರಿಗೂ ಕೂಡ ಒಂದು ಬಿಸಿ ಮುಟ್ಟಿಸಿದೆ. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅವರು ಮಾತಾಡಿದ್ರು, ನಮ್ಮ ಕಡೆಯಿಂದ ಕೂಡ ಪ್ರಸ್ತಾವನೆ ಮಾಡಿದ್ದೀವಿ, ನಿಮಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆದ ಕಾರಣಕ್ಕಾಗಿ ಕೂಡ ನಿನ್ನೆ ಕೂಡ ನಮ್ಮ SP ಸಾಹೇಬರಾಗಿರ್ಬೋದು ಮತ್ತು DC ಸಾಹೇಬರು ಕೂಡ ನೀವು ಪ್ರತಿಭಟನೆ ಮಾಡೋದು ನಿಮ್ಮ ಹಕ್ಕು. ಆದ ಕಾರಣಕ್ಕಾಗಿ ನಾಳೆ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ ನೀವು ಬೇಕಾದರೆ ನೀವು ಪ್ರತಿಭಟನೆ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಡ್ತಾ ಇದ್ದಾರೆ. ಆದ ಕಾರಣಕ್ಕಾಗಿ ಏನು ಇಲ್ಲಿ ನಮ್ಮ ಈ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ, ಯಾರು ಇದರಿಂದ ವಂಚಿತರಾಗಬಾರ್ದು, ಎಲ್ಲರಿಗೂ ಉಪಯೋಗ ಆಗಬೇಕಂತೇಳಿ ನಾವು ನಾಳೆ ದಿವಸ ಅಂದರೆ ಸೋಮವಾರ ಬೆಳಗ್ಗೆ 9 ಗಂಟೆಗೆ ನಮ್ಮ KGF ತಾಲೂಕು ಸಮಸ್ತ ರೈತರ ಪರವಾಗಿ ಮತ್ತು
ಎಲ್ಲ ಕೋಲಾರ ಜಿಲ್ಲೆ ರೈತರ ಪರವಾಗಿ ಇದು ಏನು ನಮ್ಮ ಸೌಲಭ್ಯ ಮಾಡಿದರೆ ಅದು ಬರೀ ಮೂಗಿಗೆ ತುಪ್ಪ ಸೇರುವಂತಹ ಒಂದು ಯೋಜನೆ ಅಲ್ಲ, ಎಲ್ಲರಿಗೂ ಮಾಡಬೇಕಂತೇಳಿ ನಾಳೆ ಬೃಹತ್ ಅಂತಹ ಒಂದು ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ರೈತರು ಸಹಕಾರ ಮಾಡಬೇಕು. ಮತ್ತೆ ಯಾರು ನಮ್ಮ ಈ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಂದರೆ ಟೋಕನ್ ಕೊಟ್ಟಿದ್ದಾರೆ, ನಮ್ಮ ಯಾರೋ ಸೌಲಭ್ಯ ಆಗ್ತಾ ಇಲ್ವೋ ಅಂಥವರಿಗೆ ಟೋಕನ್ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ. ಅಂತಹ ಟೋಕನ್ ತಗೊಂಡಿರುವಂತಹ ರೈತರಾಗಿರ್ಬೋದು, ಮತ್ತೆ ಯಾರು ಟೋಕನ್ ಬೇಕಾಗಿರೋರು ಎಲ್ಲರೂ ಬಂದು ಅಲ್ಲೊಂದು ನಮಗೆ ಒಂದು ಒಗ್ಗೂಡಿಸ್ಕೊಂಡು ಒಂದು ಪ್ರತಿಭಟನೆ ಮೂಲಕ ಅಲ್ಲಿ DCO ಕಚೇರಿ ಮುಂದೆ ಹೋದರೆ ಅವರು ಕೂಡ ನಮಗೆ ಒಂದು ಉತ್ತಮವಾದ ಭರವಸೆ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ನಾಳೆಯಿಂದಲೇ ನಿಮ್ಗೆ ಮಾಡ್ತೀವಿ ಅಂತ ಒಂದು ಭರವಸೆ ನಮಗಿದೆ. ಆದ ಕಾರಣಕ್ಕಾಗಿ ಎಲ್ಲ ರೈತರು ನಮ್ಮ KGF ತಾಲೂಕು ಎಲ್ಲ ನಮಗೆ ಮುಖ್ಯವಾಗಿ ಕೂಡ ಮುಳಬಾಗಿಲು ತಾಲೂಕಲ್ಲಿರೋ ರೈತರು ಮತ್ತೆ ಶ್ರೀನಿವಾಸಪುರ ಎಲ್ಲರೂ ಕೂಡ ದಯವಿಟ್ಟು ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು. ಇದು ರೈತರ ಸಮಸ್ಯೆ, ರೈತರ ಸಭೆಗೆ ಹೀಗೆ ಬಿಡಬಾರ್ದು, ಯಾರು ವಂಚಿತರಾಗಬಾರ್ದು, ಮುಂದಿನ ದಿವಸಗಳಲ್ಲಿ ಕೂಡ ಇಂತಹ ಪುನರಾವರ್ತನೆ ಆಗಬಾರ್ದು ಅಂತೇಳಿ ನಾವು ಈ ರೀತಿ ಒಂದು ಗಟ್ಟಿಯಾದಂತಹ ಒಂದು ಧ್ವನಿ ಎತ್ತಿದ್ರೆ ಸರ್ಕಾರಕ್ಕೂ ಮುಟ್ಟುತ್ತೆ. ನಾಳೆಯಿಂದನೇ ಕೂಡ ಅದೊಂದು ಪಾಸಿಟಿವ್ ರೆಸ್ಪಾನ್ಸ್ ಬರಬೇಕು, ಆ ಸ್ಕೀಮ್ ಇಂಪ್ಲಿಮೆಂಟೇಷನ್ ಆಗಬೇಕು ಅಂತೇಳಿ ಇವತ್ತಿನ ದಿವಸ ನಾನೊಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಸರ್, ಎಷ್ಟು ನಷ್ಟ ಆಗಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ? ಇದು ನಮ್ಮಲ್ಲಿ ಪರಿಹಾರ ಎಷ್ಟು ಕೇಳ್ತಾ ಇದ್ದೀರಾ? ಈಗ ಪರಿಹಾರ ಬಂದ್ಬಿಟ್ಟು ನಮ್ಮಲ್ಲಿ 5,20,000 ಟನ್ನಷ್ಟು ಅಂತ ತೋತಾಪುರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬೆಳೀತಾ ಇದ್ರು. ಅದೇ ರೀತಿಯಾಗಿ ಕೂಡ ರಿಪೋರ್ಟ್ ಆಗಿರೋದು. ಆದರೆ ಅವರು ಬರೀ 1,30,000 ಟನ್ನಿಗೆ ಮಾತ್ರ ಅವರು ಏನೋ ಸ್ಕೀಮ್ ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಅದರಲ್ಲಿ ಕೂಡ ಪರ್ಚೇಸಿಂಗ್ ಕೊಟ್ಟಿರೋದು ಅಂದ್ರೆ ನಮ್ಮಲ್ಲಿ ಕಾಯಿ ಕೊಂಡ್ಕೊಳ್ಳೋದು 1,30,000 ಟನ್ ಕೊಂಡ್ಕೊಳ್ತೀವಿ ಅಂತ ಅವ್ರು ಹೇಳಿರೋದು. ಆದರೆ ರಿಜಿಸ್ಟ್ರೇಷನ್ ಮಾತ್ರ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ರಿಜಿಸ್ಟ್ರೇಷನ್ ಇರೋರು ಸ್ವಲ್ಪ ಜನ ಏನಾಗಿದೆ ಅಂದ್ರೆ ಕಾಯಿ ಇಲ್ಲ ಅವ್ರ ಹತ್ರ, ಕಾಯಿ ಇಲ್ದೇನೂ ಕೂಡ ಅವರು ಲಿಮಿಟ್ ಇದೆ. ಅವರು 20 ಟನ್ ಇದ್ರೆ ಅವ್ರ ಹತ್ರ 20 ಟನ್ ಕಾಯಿ ಇಲ್ಲ. ಆ ರಿಜಿಸ್ಟ್ರೇಷನ್ ಆದ್ರೂ ಬಿಟ್ಟರೆ ಅಲ್ಪ ಸ್ವಲ್ಪ ಇರೋರಾದ್ರೂ ಉಪಯೋಗ ಮಾಡ್ಕೊಳ್ತಾರೆ. ಈಗ 1,30,000 ಟನ್ ಅಷ್ಟು ನಮ್ಮಲ್ಲಿ ಪರ್ಚೇಸಿಂಗ್ ಕೆಪಾಸಿಟಿ ನಮ್ಮಲ್ಲಿದೆ. ಇದುವರೆಗೂ ಕೂಡ ಇನ್ನು 40,000 ಟನ್ ಅಷ್ಟು ಇನ್ನು ಪೆಂಡಿಂಗ್ ಇದೆ. ಅದನ್ನಾದ್ರೂ ಒಂದು ಬಿಡಿ ಅಂತ ಹೇಳ್ತಾ ಇದ್ರೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು. ನಮ್ಮ ರಾಜ್ಯ ಸರ್ಕಾರ ಹೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಮತ್ತೆ ಅಲ್ಲಿ ಕೇಳಿದ್ರೆ ನಮ್ಮ ಸಂಸದರ ಅವ್ರ ಹತ್ರ ಕೂಡ ಮಾತಾಡಿದ್ರೆ ನಿನ್ನೆ ಎಲ್ಲ ಮೊನ್ನೆ ದೂರವಾಣಿ ಮುಖಾಂತರ ಮಾತಾಡಿದ್ರೆ ಅವರು ಕೂಡ ನಿಜವಾಗ್ಲೂ ಹೇಳ್ತಾ ಇದ್ದಾರೆ, ನೋಡಿ ನಮಗೆ ಉತ್ತಮವಾದಂತಹ ಒಂದು ಪ್ರತಿಕ್ರಿಯೆ ಬಂದಿಲ್ಲ ನಮಗೆ. ಆದ ಕಾರಣಕ್ಕಾಗಿಯೇ ಇದು ಯಾರ ಕೈಯಲ್ಲಾಗಲ್ಲ, ನಾವು ರೈತರೇ ಸೇರಿ ಏನೋ ಒಂದು ರೀತಿ ಮಾಡಬೇಕು. ನಮ್ಮ ಹಕ್ಕಿದು ಪಡೆಯೋದಕ್ಕೆ ಇವಾಗ ಅವರೇನು ಯೋಜನೆ ಮಾಡಿದ್ದಾರೆ ಅದು ಕರೆಕ್ಟಾಗಿ ಎಲ್ಲರಿಗೂ ತಲುಪಬೇಕು. ಅಲ್ಟಿಮೇಟ್ ಫಾರ್ಮರ್ ಯಾರಿದ್ದಾರೆ ಅವ್ರಿಗೆ ತಲುಪಬೇಕು ಅನ್ನುವಂತಹ ಒಂದು ಆಶಯ ಇದೆ. ಮತ್ತು ಎಲ್ಲರೂ ಕೂಡ ಇದನ್ನು ಉಪಯೋಗ ಮಾಡಬೇಕಂತೇಳಿ ಅವತ್ತಿನ ದಿವಸ ನಾವು ಮಾಡಿದ್ದು. ಇವತ್ತು ಅಷ್ಟೇ, ನಾಳೆನೂ ಅಷ್ಟೇ ರೈತರ ಪರವಾಗಿ ಧ್ವನಿ ಎತ್ತಬೇಕು, ಅವ್ರಿಗೆ ಯಾವುದೇ ರೀತಿ ಉಪಯೋಗ ಆಗಬೇಕಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಜಿಲ್ಲಾ ಮಟ್ಟದಲ್ಲೇ ಆಗುತ್ತಾ? ನೆಕ್ಸ್ಟ್ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ? ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದೀವಿ. ಜಿಲ್ಲಾ ಮಟ್ಟದಿಂದ ಸರ್ಕಾರದ ವತಿಯಿಂದ ಬರ್ಬೇಕು ನಮಗೆ. ಸರ್ಕಾರದವರೇ ನಮ್ಮ ಏನು DC ಆಫೀಸ್ ಹತ್ರ ಬಂದು ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಏನು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ದಾರೆ ಆ ರಿಜಿಸ್ಟ್ರೇಷನ್ನ ಕಂಟಿನ್ಯೂ ಮಾಡಬೇಕು. 1,30,000 ಟನ್ ಅಷ್ಟು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿರೋದು. ರಿಜಿಸ್ಟ್ರೇಷನ್ ಮಾತ್ರ ಅವರು ತಗೊಂಡಿದ್ದಾರೆ. ಪರ್ಚೇಸಿಂಗು ಬರೀ 90,000 ಆಗಿದ್ದ 40,000 ಹಂಗೆ ಇದೆ. ಪರ್ಚೇಸಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಇವಾಗ ಕಡಿಮೆ ಇದೆ. ರಿಜಿಸ್ಟ್ರೇಷನ್ ಮಾಡಿದ್ರೆ ಅಟ್ಲೀಸ್ಟ್ ಏನೋ ಕಾಯಿ ಕೀಳೋರಾದ್ರೂ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ, ಅದು ಮಾಡ್ತಾ ಇಲ್ಲ. ಮತ್ತೆ ಇರೋರು ಇನ್ನೊಂದು 1,00,000 ಟನ್ ಎಕ್ಸ್ಟ್ರಾ ಮಾಡಿದ್ರೆ ಎಲ್ಲರಿಗೂ ಸ್ಕೀಮ್ ಅಪ್ಲಿಕಬಲ್ ಆಗುತ್ತೆ. ಇನ್ನೇನು ಅವ್ರು ಹೇಳಿರೋ ಟೈಮ್ ಬಂದ್ಬಿಟ್ಟು 26ನೇ ತಾರೀಕು, ಅದನ್ನು ಕೂಡ ಮತ್ತೆ 1 ವೀಕ್ ಎಕ್ಸ್ಟ್ರಾ ಮಾಡಬೇಕು. ಅಂದ್ರೆ ಆಗಸ್ಟ್ 10ನೇ ತಾರೀಕುವರೆಗೂ ಮಾಡಿದ್ರೆ ಇರೋರಾದ್ರೂ ಒಂದು ಉಪಯೋಗ ಆಗುತ್ತೆ. ಮತ್ತೆ ಇದ್ರ ಜೊತೆಗೆ ಕೂಡ ಏನಂದ್ರೆ ಕಳೆದ ಒಂದು 2-3 ತಿಂಗಳ ಹಿಂದೆ ಕೂಡ ಅಕಾಲಿಕ ಮಳೆ ಮತ್ತು ಗಾಳಿ ಬಿರುಗಾಳಿಗೆ ಕೂಡ ಸರಿಸುಮಾರು ರೈತರೆಲ್ಲರೂ ಕೂಡ ಕಾಯೆಲ್ಲ ಉದುರಾಯಿತು, ಎಲ್ಲ ತುಂಬಾ ಲಾಸ್ ಆಯಿತು. ಆಗ ಕೂಡ ನಾವೆಲ್ಲ ಬಂದು ಸ್ಥಳಕ್ಕೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಮತ್ತೆ ಕಂದಾಯ ಇಲಾಖೆ ಆಗಿರ್ಬೋದು ಸ್ಥಳ ಬಂದು ಪರಿಶೀಲನೆ ಮಾಡ್ಕೊಂಡು ಹೋದ್ರು. ಆದ್ರೂ ಕೂಡ ಮೊನ್ನೆ ನೋಡ್ತಾ ಇದ್ದೀವಿ ನಮ್ಮ ರೈತರು ಮತ್ತೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ 1 ಎಕರೆಗೆ 1,300 ರೂಪಾಯಿ ಬಂದಿದೆ ಅಂತ ಹೇಳಿದ್ದಾರೆ. ಅದು ಕೂಡ ಸ್ವಲ್ಪ ಜನಕ್ಕೆ ಮಾತ್ರ ಬಂದಿರೋದು, ಎಲ್ಲರಿಗೂ ಬಂದಿಲ್ಲ. ಅದು ಏನಂದ್ರೆ ನಮ್ಮ ರೈತರು ಅಂತೀರ ಅಂದ್ರೆ ಭಿಕ್ಷುಕರ ತರ ನೋಡ್ತಾ ಇದ್ದಾರೆ ಅಂತ ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅವ್ರು NDRF ಫಂಡಲ್ಲೇ ಏನಂತ ಒಂದು ಪ್ರಪೋಸಲ್ ಇದೆ, ಬೇಕಾದ್ರೆ ನಿಮ್ಗೊಂದು ಶೇರ್ ಮಾಡ್ತೀನಿ. ಏನಂತ ಹೇಳಿದ್ರೆ 1 ಹೆಕ್ಟೇರ್ಗೆ 22,500 ಕೊಡಬೇಕು ಅಂತೇಳಿ ಇರೋದು. ಈಗ 1 ಹೆಕ್ಟೇರ್ಗೆ ಬಂದ್ಬಿಟ್ಟು ಬರೀ 3,000-3,500 ಕೊಡ್ತಾ ಇದ್ರೆ ಅದಕ್ಕೆ ಅರ್ಥ ಏನು? ನಮ್ಮ ಹಕ್ಕಲ್ವ ಇದನ್ನು? ಅದು ಆ ರೀತಿ ಮಾಡಿದ್ರು. PDPS ಸ್ಕೀಮ್ ಈ ರೀತಿ ಮಾಡಿದ್ರು. ಮತ್ತೆ ಇನ್ನು ಬೇರೆ ಎಲ್ಲ ಸ್ಕೀಮ್ ಈ ರೀತಿ ಮಾಡ್ತಾ ಇದ್ರೆ ಯಾವ ರೀತಿ ಅವ್ರು ನಮ್ಮನ್ನ ರೈತರನ್ನ ಬೆನ್ನೆಲುಬು ಅಂತ ಹೇಳ್ತಾರಲ್ವಾ, ರೈತರು ಯಾವ ರೀತಿ ಸಹಾಯ ಮಾಡ್ತಾರೆ? ಆದ ಕಾರಣಕ್ಕಾಗಿ ಕೂಡ ನೋಡಿ, ಮೊಟ್ಟ ಮೊದಲನೇದಾಗಿ PDPS ಸ್ಕೀಮು ಅದೀಗ ಆ ರೀತಿ ಆಯಿತು. ಮತ್ತೆ ಮೊನ್ನೆ ಆಗಿರುವಂತಹ ಅಕಾಲಿಕ ಮಳೆಗೆ NDRF ಫಂಡ್ ಅಂತ ನಮ್ಮ ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಆಗ್ತಾ ಇದೆ, ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತೇಳಿ. ಆ ಫಂಡ್ ಅಲ್ಲಿನೂ ನಮಗೆ ಮಾಹಿತಿ ಕರೆಕ್ಟ್ ಕೊಡ್ತಾ ಇಲ್ಲ. ಅದು ಬಂದಿರೋದು ಬರೀ 1,000 ರೂಪಾಯಿ 500 ರೂಪಾಯಿ ಬರ್ತಾ ಇದೆ. ಅದನ್ನು ಪ್ರಾಬ್ಲಮ್ ಮಾಡ್ತಾ ಇದ್ರೆ ಅದ್ರ ಎಲ್ಲರಿಗೂ ಸುಮಾರು ಅದು ಕೂಡ ಅಷ್ಟೇ ಒಂದು 80% ರೈತರಿಗೆ ಅದನ್ನು ಬಂದಿಲ್ಲ. ಅದು ಮಾಹಿತಿ ಕೊಡೋರು ಯಾರೂ ಇಲ್ಲ. ಮತ್ತೆ ಅದ್ರ ಜೊತೆಗೆ ಈಗ ನೋಡಿ, ನಮ್ದು ಬರಗಾಲ ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ. ಏನಂತ ನಮ್ಮ ಕರ್ನಾಟಕ
ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಮತ್ತು ಎಸ್ಪೆಷಲಿ ಆಗಿ ನಮ್ದು ನದಿ ಮೂಲಗಳಿಲ್ಲಂತಹ ಜಿಲ್ಲೆ ನಮ್ದು. ನಮ್ಗೆ ಯಾವುದೇ ರೀತಿಯ ನದಿ ಇಲ್ಲ, ಏನೂ ಇಲ್ಲ. ನಮ್ದು ಬಯಲುಸೀಮೆ ನಮ್ದು. ಈಗ 1.5 ತಿಂಗಳಾಗ್ತಾ ಇದೆ. ಬೇಕಾದ್ರೆ ನೋಡ್ಬೋದು ನೀವು, ಎಲ್ಲೂ ಬಿತ್ತನೆ ಆಗ್ತಾ ಇಲ್ಲ, ರಾಗಿ ಬಿತ್ತನೆ ಆಗ್ತಾ ಇಲ್ಲ, ಶೇಂಗಾ ಬಿತ್ತನೆ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ. ಇರುವಂತಹ ಮಾವು ಈ ರೀತಿ ಆಗ್ತಾ ಇದೆ. ಆದ ಕಾರಣಕ್ಕಾಗಿ ಬರಗಾಲ ಘೋಷಣೆ ಮಾಡಬೇಕು ಅಂತ ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇದೆ. ಈಗ ಇರುವಂತಹ ಯೋಜನೆಗಳನ್ನು ಈ ರೀತಿ ಮಾಡ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಇದನ್ನು ಯಾವ ರೀತಿ ಮಾಡ್ತಾರೆ ಸರ್ಕಾರದವರು? ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ನಮ್ಮ ರೈತರು ಯಾವ ರೀತಿಯಾಗಿ ನಾವು ಒಗ್ಗಟ್ಟು ಮಾಡಿಕೊಂಡ್ರೆ ಆಗ ಸರ್ಕಾರ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಧ್ವನಿಗೆ ಸ್ಪಂದನೆ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾಮಾರಿಸ್ತಿರ್ತಾರೆ, ನಾವು ಮತ್ತೆ ಅದನ್ನ ವಂಚನೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ಎಲ್ಲ ರೈತರು ಒಗ್ಗಟ್ಟಾಗಬೇಕು, ನಮ್ಮ ಹಕ್ಕನ್ನು ನಾವು ಕೇಳಬೇಕು. ಮತ್ತೆ ಮುಂದಿನ ದಿವಸಗಳಲ್ಲಿ ಕೂಡ ಏನು ಬರಗಾಲ ಘೋಷಣೆ ಆಗ್ತಾ ಇದೆ, ಆ ಬರಗಾಲ ಘೋಷಣೆ ಆಗಬೇಕು. ಮತ್ತೆ 1 ಹೆಕ್ಟೇರ್ಗೆ ಕನಿಷ್ಠ 40,000 ರೂಪಾಯಿ ಅಂತೇಳಿ ಬರಗಾಲ ಪೀಡಿದಂತಹ ಮಾವು ಬೆಳೆ ಆಗಿರ್ಬೋದು, ಎಲ್ಲ ಬೆಳೆಗಳಿಗೂ ರೈತರು ನೀಡಬೇಕಂತ ಹೇಳಿ ಈ ಮುಖಾಂತರ ಕೂಡ ನಮ್ಮ ಜಿಲ್ಲಾಧಿಕಾರಿ ಮನವಿ ಮಾಡ್ತಾ ಇದ್ವಿ. ಇದು ಸಮಸ್ತ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರಾಗಿದ್ದಾರೆ. ಏನೇ ಸಮಸ್ಯೆ ಇದ್ರೂ ಕೂಡ ದಯವಿಟ್ಟು ಎಲ್ಲ ನಾಳೆ ಬರಬೇಕು. ಎಲ್ಲ ಸಮಸ್ಯೆಗಳು ಕೂಡ ಒಂದು ಪರಿಹಾರ ಕೊಡುವಂತಹ ಒಂದು ವೇದಿಕೆ ಅಲ್ಲಾಗ್ತಾ ಇದೆ. ಅದು ನಮ್ಮ ಹಕ್ಕು, ನಮ್ಮ ಹಕ್ಕನ್ನು ಅಲ್ಲಿ ಮಂಡಿಸಬೇಕು. ಆದ ಕಾರಣಕ್ಕಾಗಿ ನಾವೆಲ್ಲ ಸೇರಿ ಅಲ್ಲಿ ನಮ್ಮ ಏನು ಈ ಸ್ಕೀಮ್ ಆಗಿರ್ಬೋದು, ಈ ಸ್ಕೀಮು ಅಷ್ಟೇ ಅವರು ನಮ್ಮ DC ಸಾಹೇಬರು ಹೇಳಿದ್ದಾರೆ, ಏನು ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ನಾಳೆ ಸಾಯಂಕಾಲ ಒಳಗಡೆ ನಿಮ್ಗೆ ಮಾಡ್ತೀವಿ ಅಂತ. ಅದಕ್ಕೋಸ್ಕರ ಎಲ್ಲರೂ ಕೂಡ ಒಂದು ತಪ್ಪದೇ ರೈತರು ಬರಬೇಕು. ಟೋಕನ್ ಎಸ್ಪೆಷಲಿ ಆಗಿ ಬಂದ್ಬಿಟ್ಟು ಯಾರು ಟೋಕನ್ ಎಂಟ್ರಿ ಮಾಡಿದ್ದಾರೆ ಅವರು ಬರಬೇಕು, ಮತ್ತೆ ಟೋಕನ್ ಬೇಕಾಗಿರೋರು ಬರಬೇಕು. ಬಂದರೆ 100% ನಾವು ಸಕ್ಸಸ್ಫುಲ್ ಆಗ್ತೀವಿ, ಉಪಯೋಗ ಆಗುತ್ತೆ. ಆದ ಕಾರಣಕ್ಕಾಗಿ ನಮ್ಮ KGF ತಾಲೂಕು ಮತ್ತೆ ಸಮಸ್ತ ಕೋಲಾರ ಜಿಲ್ಲೆ ರೈತರ ಪರವಾಗಿ ಕೂಡ ಒಂದು ಕಳೆಕಳೆಯಾದಂತಹ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ.